ವಾಟ್ ಇಸ್ ಇಟ್ ಮಾರ್ಕಿಂಗ್ ಆಫ್ ದಿ ರೋಡ್ಸ್. ಮಾರ್ಕಿಂಗ್ ಆಫ್ ದಿ ರೋಡ್ಸ್ಗೆ ಈಗ ನಮ್ಮ ಸಿಟಿ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೋಪಿ ಸರ್ಕಲ್ ಒಬ್ಬ ಆಗುತ್ತೆ, ಕಾರ್ಪೊರೇಷನ್ ಅವ್ರು ಕೂಡ ಅವ್ರು ಎಷ್ಟಾಗ್ತದೆ ನೋಡ್ಕೊಂಡು ಮಾರ್ಕಿಂಗ್ ನ ಮಾಡಿಸ್ಕೊಳ್ತಾರೆ. ಎಲ್ಲಾದ್ರು ಈಗ ರೀಸೆಂಟ್ ಆಗಿ ಚೇಂಜ್ ಇತ್ತು, ಒಂದು ವರ್ಷದ ಕೆಳಗಡೆ ಸ್ವಲ್ಪ ಟೈಮ್ ಆಗುತ್ತೆ ಚೇಂಜ್. ಏನ್ ಅಫಿಷಿಯಲ್ ಆಗಿ ಚೇಂಜ್ ಆಗಿರ್ಬೋದು, ಮಾತಾಡುವಾಗ ಚೇಂಜ್ ಆಗಲಿ ಮಾಡರ್ನ್ ಮೊಬೈಲ್ ಅಂತ ಬರೋಲ್ಲ ಅದರ ಮುಂದಿನ ದಿನಗಳಲ್ಲಿ ಶ್ರೀನಾಥ ಶೆಟ್ಟಿ ಸರ್ಕಲ್ ಅಂತಾನೆ ಕರೆಕ್ಟ್. ಸೊ ಅಲ್ಲಿ ಮಾತ್ರನೇ ಆಗ್ತದೆ ಅದು. ನಿಮ್ಮ ಅಂಗಡಿಗಳ ಎದುರುಗಡೆ ಏನೇ ನೀವು ಮಾರ್ಕಿಂಗ್ ಮಾಡಬೇಕು, ಅದು ಈಗ ನಮ್ಮ ಟ್ರಾಫಿಕ್ ಅವ್ರು ಹೇಳ್ತಾರೆ ಯಾವ ಪೇಂಟಿಂಗ್ ತರದಲ್ಲಿ ಮಾಡ್ಬೇಕು ಅಂತ. ನಿಮ್ ಕೈಲಾದಷ್ಟು ನೀವು ಮಾಡಿ, ಮಿಕ್ಕಿದ್ದು ನಮ್ಮ ಕಾರ್ಪೊರೇಷನ್ ಅವ್ರು ಏನಿರ್ತಾರೆ ಅದನ್ನ ಮಾಡ್ಬೇಕು. ಈಗಾಗಲೇ ವಿ ಹ್ಯಾವ್ ಡನ್ ಲಾಟ್. ಅಲ್ಲಿ ಬೋರ್ಡ್ಸ್ ಎಲ್ಲ ಏನಿತ್ತು, ಎವ್ರಿ ಅಂಗಡಿ ಮುಂದೆ ಯಾವ ಬೋರ್ಡ್ ಇರಬೇಕು ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಕಾರ್ಪೊರೇಷನ್ ಅಂಡ್ ಸ್ಮಾರ್ಟ್ ಸಿಟಿ ವೆರಿ ಗ್ರೇಟ್ ಎಲ್ಲಾನು ಹಾಕ್ಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಮಾಡಿಸ್ಕೊಡ್ತಾರೆ ಅವರು. ಸೊ ನಿಮ್ಮ ಕಡೆಯಿಂದ ಪೇಂಟಿಂಗ್ ಅವ್ರದ್ದು ಒಂದು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ಎರಡನೇದು ಸಿಸಿ ಕ್ಯಾಮ್ರಾಸ್. ಸಿಸಿ ಕ್ಯಾಮ್ರಾಸ್ ನ ಕಂಪಲ್ಸರಿ ನಿಮ್ಮ ಅಂಗಡಿಗಳ ಮುಂದೆ ಹಾಕ್ಸ್ಕೊಡಿ. ಎರಡು ವಿಚಾರಕ್ಕೆ, ಒಂದು ಅಫೆನ್ಸಸ್ 100% ನಿಮ್ಮ ಅಂಗಡಿನಲ್ಲಿ ಅಫೆನ್ಸ್ ಆದಾಗ ನಿಮ್ ಸಿಸಿ ಕ್ಯಾಮ್ರಾ ಉಪಯೋಗಕ್ಕೆ ಬರಲ್ಲ. ಅದೇ ರೀತಿ ಪಕ್ಕದವ್ರು ಹಾಕ್ಸಿದಾರೆ ಅಂತಂದ್ರೆ ನಿಮ್ಮ ಕಳ್ತನ ಆದರೂ ಕೂಡ ಉಪಯೋಗಕ್ಕೆ ಬರಲ್ಲ. ಇಟ್ ಈಸ್ ಎ ಮ್ಯೂಚುವಲ್ ಬೆನಿಫಿಟ್ ಮಾತ್ರ. ಮುಂದೆಗಡೆ ರೋಡ್ ಕಾಣಂಗೆ, ಮುಂದೆಗಡೆ ನಿಲ್ಸಿರೋ ಗಾಡಿ ಕಾಣಂಗೆ ವಿತ್ ಡೇಟ್ ಅಂಡ್ ಟೈಮ್ ಸ್ಟಾಂಪ್ ಇರೋ ತರ ನೀವು ಸಿಸಿ ಕ್ಯಾಮ್ರಾ ಹಾಕ್ಸ್ಕೊಂಡ್ರೆ ನೀವೇನ್ ಫೈನ್ಸ್ ಹೇಳಿದ್ರಿ ಅದನ್ನು ಕೂಡ ನಾವು ಎನ್ಫೋರ್ಸ್ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ಸೊ ಎಷ್ಟು ದಿನದೊಳಗಡೆ ಎಲ್ಲಾ ಅಂಗಡಿಯವರು ಬರೀ ನಿಮ್ಮ ಕ್ಯಾಶ್ ಕೌಂಟರ್ ನ ಬಿಟ್ಟು ಮುಂದೆಗಡೆ ರೋಡ್ ಕಾಣೋ ಹಾಗೆ ಸಿಸಿ ಕ್ಯಾಮ್ರಾ ಹಾಕ್ಸ್ತೀರಿ. ಕ್ಯಾನ್ ಐ ಎಸ್ ಯು ಒನ್ ವೀಕ್ ಹಾಕ್ಸ್ತೀರಿ? ಅದು ನೀವು ಅಥವಾ ಮೇಬಿ 1 or 2 ಎಕ್ಸ್ಟ್ರಾ ಕ್ಯಾಮ್ರಾಸ್ ಹಾಕ್ಸಿದ್ರು ಏನು ಸಮಸ್ಯೆ ಆಗಲ್ಲ. 3,000-4,000 ರೂಪಾಯಿಗೆ ಒಂದು ಕ್ಯಾಮ್ರಾ ಸಿಕ್ಕಿದ್ರೆ ಎಲ್ಲರೂ ಕೂಡ ನಾವು ಆರ್ಥಿಕವಾಗಿ ತುಂಬಾ ಬಲಶಾಲಿಗಳಾಗಿದ್ದೀರಿ. ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಎಂಟೈರ್ ಶಿವಮೊಗ್ಗ ಸಿಟಿ. ನಮ್ಗೇನು ಅದು ಹೆಚ್ಚು ಪಡೆಯೋ ಅನ್ಸಲ್ಲ. ಮೇಬಿ ನೆಕ್ಸ್ಟ್ ಮಂಡೇ ಅರೌಂಡ್ 10 days ನಿಮ್ಗೆ ಟೈಮ್ ಸಿಗುತ್ತೆ. ಅಷ್ಟು ನೋಡ್ಕೊಂಡು ಕ್ಯಾಮ್ರಾಗಳನ್ನು ಹಾಕ್ಸ್ಕೊಳ್ಳಿ. ಅದ್ರ ಜೊತೆಗೆ ನೀವೇನು ನಮ್ಮ ಎದುರುಗಡೆಗೆ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ, ಕ್ರಾಸ್ ಪಾರ್ಕಿಂಗ್ ಮಾಡ್ತಾರೆ ಅಂತ ಅದನ್ನು ಕೂಡ ಡೈಗರ್ ವೆಹಿಕಲ್ ಇಲ್ಲ, ಕಂಡೆಮ್ ಆಗ್ಬಿಟ್ಟಿದೆ. ನಮ್ಮಲ್ಲೇ ಇದು ಕೂಡ ವಿ ಆರ್ ನಾಟ್ ಏಬಲ್ ಟು ಯೂಸ್ ಇಟ್ ಬಿಕಾಸ್ ಆಫ್ ದಿ ರೂಲ್ಸ್ ಆಫ್ ದಿ ಗವರ್ಮೆಂಟ್. 15 ವರ್ಷ ಆದ್ಮೇಲೆ ಕಂಡೆಮ್ ಅಂತಂದು ಬಿಕಾಸ್ ಪೊಲ್ಯೂಷನ್ ನಾರ್ಮ್ಸ್. ಸೊ ಹೊಸ ವೆಹಿಕಲ್ ನ ಪ್ರೊಕ್ಯೂರ್ ಮಾಡ್ಲಿಕ್ಕೆ ವಿ ಆರ್ ಬ್ರೈನ್ ಸ್ಟಾರ್ಮಿಂಗ್. ಸಾಕಷ್ಟು ಜನ ಪೊಲಿಟಿಕಲ್ ರಿಪ್ರೆಸೆಂಟೇಟಿವ್ಸ್ ಕೂಡ ಅಪ್ರೋಚ್ ಮಾಡಿದೀವಿ. ಯಾರು ಮುಂದೆ ಬಂದು ಕೊಡ್ತಾರೆ ನೋಡೋಣಂತೆ. ಅದನ್ನು ಕೂಡ ಲಾಂಗ್ ಟರ್ಮ್, ಅಟ್ಲೀಸ್ಟ್ 3-4 ತಿಂಗಳಾದ್ರೂ ತಗೊಳುತ್ತೆ. ಇನ್ ದಿ ಮೀನ್ ವೈ ಯಾರಾದ್ರೂ ಕ್ರಾಸ್ ಪಾರ್ಕಿಂಗ್ ಮಾಡಿರ್ತಾರೆ, ಈಗ 4 ವೀಲರ್ ನ ಅದೇ ಪ್ರಾಪರ್ ಆಗಿ ನಿಲ್ಸಿರಲ್ಲ, ಮಾರ್ಕ್ ಮಾಡಿರೋ ಹಾಗೆ ಕ್ರಾಸ್ ಅಲ್ಲಿ ನಿಲ್ಸಿರ್ತಾರೆ, 2 ವೀಲರ್ ಬಂದು ಅಡ್ಡ ನಿಲ್ಸಿರ್ತಾರೆ ಅಂತಂದ್ರೆ ನೀವು ದಯಮಾಡಿ ಅದನ್ನ ಫೋಟೋ ತೆಗೆದು ಟೈಮ್ ಸ್ಟಾಂಪ್ ಫೋಟೋ ತೆಗೀರಿ. ಯಾವ ಸಮಯದಲ್ಲಿ ಎಷ್ಟೊತ್ತಿಗೆ GPS ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕ್ಯಾಮ್ರಾದಲ್ಲಿ ಬರುತ್ತೆ, ಇವಾಗ ಎಲ್ಲಾ ಮೊಬೈಲ್ ಅಲ್ಲೂ ಇದೆ. ಅದನ್ನ ತೆಗೆದ್ಬಿಟ್ಟು ನಮ್ದೊಂದು ಟೋಲ್ ಫ್ರೀ ನಂಬರ್ ಇದೆ ಮೊಬೈಲ್ ನಲ್ಲಿ, ಟ್ರಾಫಿಕ್ ರಿಲೇಟೆಡ್ ಸಮಸ್ಯೆಗಳು ಈ ನಂಬರ್ ನೋಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. 8277 ಟ್ರಾಫಿಕ್ ಹೆಲ್ಪ್ ಲೈನ್. 8277 98 3404. ರಿಪೀಟ್ ಮಾಡಿ ಸರ್, ಹೇಳ್ರಿ. 8277 98 3404. ಇದು ಟ್ರಾಫಿಕ್ ಹೆಲ್ಪ್ ಲೈನ್. ನಿಮಗೆ ಸಿಟಿನಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಆದ್ರೂ ಕೂಡ ಒಂದು ಫೋಟೋ ತೆಗೆದು ಈ ನಂಬರ್ಗೆ ವಾಟ್ಸ್ಆಪ್ ಸರ್. ಇದ್ರ ಬಗ್ಗೆ ನಾನು ಒಂದು ಹೇಳ್ತೀನಿ ಸರ್. ಸೊ ಇದಕ್ಕೆ ಒಮ್ಮೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಸರ್. ಎಸ್ ಐ ವಿಲ್ ಅಪ್ಡೇಟ್ ಇಟ್ ಅಂತ ಹೇಳಿದ್ರು ಸರ್. ಸಂಜೆ ತನಕ ಅದನ್ನು ಅಪ್ಡೇಟ್ ಮಾಡಿಲ್ಲ ಸರ್. ಫೈನ್ಸ್ ವಿಲ್ ಬಿ ಜನರೇಟಿಂಗ್. ಓಕೆ, ಫೈನ್ಸ್ ಅಂತೂ 100% ಹೋಗೇ ಹೋಗ್ತದೆ. ಅರ್ಥ ಆಯ್ತಲ್ಲ? ಇದನ್ನ ಸಿನ್ಸ್ ಇಟ್ ಈಸ್ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ನಾವು ಮಾಡ್ತಾ ಇರೋದ್ರಿಂದ ನೋಟಿಸಸ್ ಸಾವಿರಾರು ಪೆಂಡೆನ್ಸ್ ಲೋಕದಲ್ಲಿ ಏನು ಮಾಡಿಲ್ಲ ಪೊಲೀಸ್ ಅವರು ಅಂತಂದು ಬೇಕಿದ್ರೆ ಫೈನ್ ಹಾಕ್ಬಿಟ್ಟು ಗಿವನ್ ಅಕ್ನಾಲೆಜ್ಮೆಂಟ್ ಅವರಿಗೆ, ಅಟ್ಲೀಸ್ಟ್ ಅವ್ರಿಗೆ ಅರಿವಾಗುತ್ತೆ ಇಲ್ಲ ಏನೋ ಪೊಲೀಸ್ ಅವರು ಕ್ರಮ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಗಾಡಿ ಸಿಕ್ಕಿದಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮ್ ಇಂಪ್ಯಾಕ್ಟ್. ಇನ್ನೊಂದ್ ಏನ್ ಮಾಡ್ತೀವಿ, ನೆಹರು ರೋಡ್ಗೆ ಸ್ಪೆಸಿಫಿಕಲಿ ಈ ರೀತಿ ನೀವು ಕಂಪ್ಲೇಂಟ್ಸ್ ರೈಸ್ ಮಾಡಿದಾಗ ನಮ್ಮಲ್ಲಿ ವೀಲ್ ಆಕ್ಸ್ ಇದಾವೆ. ಆ ವೀಲ್ ಆಕ್ಸ್ ತಗೊಂಡ್ ಬರ್ತೀವಿ ಅಂಡ್ ಇಂಪೋಸ್ ಫೈನ್ಸ್ ಮ್ಯಾಸಿವ್ಲಿ. ಮಿನಿಮಮ್ 1,000 ರೂಪಾಯಿ ನೋ ಪಾರ್ಕಿಂಗ್ ಅಂತ ಎಂಪೋಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಸ್ವಲ್ಪ ಶಿಸ್ತು ಬರುತ್ತೆ. ಇದೆಲ್ಲ ಯಾವಾಗ ಆಗ್ತದೆ, ಒಂದು ರೋಡ್ ಮಾರ್ಕಿಂಗ್ ಆಗಿ ಆಮೇಲೆ ನಮ್ಮ ನೆಹರು ರೋಡ್ ಎಲ್ಲದನ್ನು ಮಾರ್ಕಿಂಗ್ ಆಗಿ ಕ್ಯಾಮ್ರಾ ಹಾಕ್ಸಿದ ನಂತರ ಅದನ್ನ ಮಾಡೋದು. ಅಲ್ಲಿವರೆಗೂ ಸ್ವಲ್ಪ ಅವೇರ್ನೆಸ್ ಮಾಡಿ
ಸಾರ್ವಜನಿಕರಿಗೂ ತಿಳಿಸೋಣಂತೆ. ಮೂರನೇ ನಿಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ನಾವು 24 ಕ್ಲಾಸ್ ಅಲ್ಲೂ ಪ್ರತಿ ಅಂಗಡಿಗಳ ಮುಂದೆ ಇಟ್ಕೊಳ್ಳಿಕ್ಕಾಗಲ್ಲ. ಪ್ರತಿ ಅಂಗಡಿಗಳ ಮುಂದೆನೂ ಅಟ್ಲೀಸ್ಟ್ 12 to 15 ಅವರ್ಸ್ ನೀರೇ ಇರ್ತೀವಿ. ನಿಮ್ ಅಂಗಡಿಗಳ ಮುಂದೆ ಯಾರೋ ಬಂದು ಈಗ ಪಾರ್ಕಿಂಗ್ ಮಾಡ್ತಾರೆ ಅಂತಂದ್ರೆ CC ಕ್ಯಾಮರಾ ವಿತ್ ವಾಯ್ಸ್ ರೆಕಾರ್ಡಿಂಗ್ ಹಾಕೊಂಡು ಈಗ ನಿಲ್ಸ್ಬೇಡಿ, ಪೊಲೀಸರು ಅನ್ನೋದಕ್ಕೆ ನಾನು ಸಾರ್ವಜನಿಕರ ಸಮಸ್ಯೆ ಆಗ್ತದೆ, ಮಾರ್ಕಿಂಗ್ ಏನ್ ಮಾಡಿದಾರೆ ಅದ್ರಲ್ಲಿ ತಾವು ದಯವಿಟ್ಟು ನಿಲ್ಸ್ಬೇಕು ಅಂತಂದು ನೀವೇ ಪೀಸ್ ಮಾಡ್ಬೇಕು. ನನಗೂ ಅದು ಸಂಬಂಧ ಇಲ್ಲ ಅಂತಂದ್ಬಿಟ್ಟು ನೀವು ಇರ್ಲಿಕ್ಕೆ ಹೋಗ್ಬಾರ್ದು. ಯು ಶುಡ್ ಆಲ್ ಬಿ ವೆರಿ ಪ್ರೊಆಕ್ಟಿವ್ ಸಿಟಿಸನ್ಸ್. ಯಾಕಂದ್ರೆ ನಿಮ್ಮ ಅಂಗಡಿಗಳ ಮುಂದೆ ನಿಲ್ಸ್ತಾರೆ ಅಂತಂದ್ರೆ ಆಟೋಮೆಟಿಕಲಿ ಅವ್ರು ನಿಮ್ಮ ಅಂಗಡಿಗಳಿಗೆ ವ್ಯಾಪಾರಕ್ಕೆ ಬರ್ತಾರೆ. ನಿಮ್ದಾದ್ರು ಪಕ್ಕದ ಅಂಗಡಿಗಾದ್ರೂ ಹೋಗಿ ಹೋಗ್ತಾರೆ. ಅಲ್ಟಿಮೇಟ್ಲಿ 147 ಅಂಗಡಿಗಳಿದ್ದಾರೆ, ಅದ್ರಲ್ಲೂ ಒನ್ ಆರ್ ದಿ ಅದರ್ ಕಸ್ಟಮರ್ಸ್, ಹೌದಲ್ವಾ? ಸೊ ನಿಮ್ಮ ಕಸ್ಟಮರ್ಸ್ ನ ದೇವ್ರ ರೀತಿ ನೀವು ನೋಡ್ಬೇಕು. ನೀವು ಅವ್ರಿಗೆ ಏನೇನು ಅಡ್ವೈಸ್ ಕೊಡ್ಬೇಕು ನೀವು ಕೊಡಿ. ನಿಮ್ ಮಾತು ಅವ್ರು ಕೇಳಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಫೋಟೋ ತಗೊಂಡು ಕಳಿಸಿ, ನಾವು ವೀಲ್ ಹಾಕ್ಸ್ತೀವಿ. ಆಮೇಲೆ ಟ್ರಾಫಿಕ್ ಪೈಸ್ ಕೂಡ ಎನ್ಫೋರ್ಸ್ ಮಾಡ್ತೀವಿ. ಆಮ್ ಐ ಕ್ಲಿಯರ್? ಮೊದಲನೇದು ಐ ಜಸ್ಟ್ ರಿಪೀಟ್. ಆಮೇಲೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಹೇಳುದು. ಮಲ್ಟಿ ಲೆವೆಲ್ ಪಾರ್ಕಿಂಗು ಇಟ್ ಹಸ್ ಸ್ಟಾರ್ಟೆಡ್ 1.5 ತಿಂಗಳು ಕೆಳಗಡೆ ಶುರುವಾಯ್ತು ಗಣಪತಿ ಹಬ್ಬ ಆದ್ಮೇಲೆ. ಬಟ್ ಅದು ವಿ ಆರ್ ಪುಷಿಂಗ್. ಇವನ್ ನಾವು ವೆಂಕಟೇಶ್ವರ ಸ್ವೀಟ್ಸ್ ಮುಂದೆನೂ ಪಾರ್ಕಿಂಗ್ ಬಿಡ್ತಾ ಇಲ್ಲ, ನಾವು ಗಾಂಧಿ ಬಜಾರ್ ನಲ್ಲೂ ಬಿಡ್ತಾ ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಅಂಡ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೈಕಾಲಜಿಕಲ್ ಇದು ಕೂಡ ಸಾರ್ವಜನಿಕರಿಗೂ ಬರ್ಬೇಕು, ಪಾರ್ಕಿಂಗ್ ಇದೆ, ನಾನು ಹೋಗಿ ಪಾರ್ಕಿಂಗ್ ಮಾಡ್ಬೇಕು ಅಂತ. ಮಿನಿಮಮ್ 3 ತಿಂಗಳು 6 ತಿಂಗಳು ಟೈಮ್ ತಗೊಳುತ್ತೆ. ಇಟ್ ವಿಲ್ ಪಿಕ್ ಅಪ್ ಗ್ರಾಜುಯಲಿ. ನಿಮ್ಮ ಅಂಗಡಿಯವ್ರು ಯಾರು ಬರ್ತಾರೆ ಅವ್ರಿಗೂ ಕೂಡ ಬೇಕಿದ್ರೆ ನೀವು ಅಡ್ವೈಸ್ ಮಾಡಿ, ಅವ್ನ ಪಾರ್ಕಿಂಗ್ ಇದೆ, ನೀವು ಡೇ ಕೂಡ ನಿಲ್ಸ್ತೀರಿ ಅಂತಂದ್ರೆ ಯು ಕ್ಯಾನ್ ಗೋ ಅಂಡ್ ಪಾರ್ಕ್ ಅಂತ. ಸೊ ಅದು ಕೂಡ ಸಮಸ್ಯೆ ಬಗೆಹರಿದೆ. ಐ ಜಸ್ಟ್ ಬ್ರೀಫ್ ಎವ್ರಿಥಿಂಗ್. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದು, ಹಾಸ್ಪಿಟಲ್ ಸುತ್ತಮುತ್ತ ಏನೇನಿದಾವೆ ಅಲ್ಲಿ ಕೂಡ ನಾವು ಕನ್ಸರ್ವೆನ್ಸಿನ ಬೈಫರ್ಕೇಟ್ ಮಾಡಿದೀವಿ. ಮೇ ಬಿ ಬೈ ನೆಕ್ಸ್ಟ್ ಮಂಡೇ ಅದನ್ನು ಕೂಡ ಶುರು ಮಾಡ್ತಿದೀವಿ. ಸೊ ಆ ಪ್ರಾಬ್ಲಮ್ ನಿಮ್ಗೆ ರಿಸಾಲ್ವ್ ಆಗುತ್ತೆ. ಎರಡನೇದು, ನಿಮ್ಮ ಅಂಗಡಿಗಳ ಮುಂದೆ ನಿಮ್ಮ ಓನ್ ಪಾರ್ಕಿಂಗ್, ನಿಮ್ಮ ಓನರ್ಸ್ ಆ ಪೀಪಲ್ ಕೆಲಸ ಮಾಡೋದು ಕನ್ಸರ್ವೆನ್ಸಿಸ್ ಅಗೇನ್ ಇಂಟಿಲ್ ರೆಡಿ. 2 ಮಿನಿಮಮ್ ಕನ್ಸರ್ವೆನ್ಸಿಸ್ ನಾವು ಈಗ ಕೊಡ್ತಾ ಇದೀವಿ. ಅಲ್ಲಿ ಹೋಗಿ ತಾವು ಪಾರ್ಕಿಂಗ್ ಮಾಡಬಹುದು. ಅಲ್ಲಿ ಸೆಕ್ಯೂರಿಟಿಗೆ ಅಂತಂದ್ಬಿಟ್ಟು ತಮ್ಮ ಕಡೆಯಿಂದಾನೆ ಸ್ಪಾನ್ಸರ್ ಮಾಡ್ಕೊಂಡು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಂತಂದು ಹಾಕೊಳ್ಳಿ. ಸೊ ದಟ್ ನಿಮ್ದೇ ವೆಹಿಕಲ್ಸ್ ಇರ್ತವೆ, ನಿಮ್ ವೆಹಿಕಲ್ಸ್ ಸೇಫ್ ಆಗಿರ್ತವೆ. ಮೂರನೇದು, ಆಸ್ ಫಾರ್ ಎಸ್ ದಿ ರೋಡ್ ಪೇಂಟಿಂಗ್ ಇಸ್ ಕನ್ಸರ್ನ್, ಕಾರ್ಪೊರೇಷನ್ ಅವರು ಕೂಡ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ತಾವು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಪೇಂಟಿಂಗ್ ಮಾಡಿಸ್ಕೊಳ್ಳಿ. ಮತ್ತೆ CC ಕ್ಯಾಮ್ರಾನು ಕೂಡ ಹಾಕ್ಸ್ಕೊಳ್ಳಿ. ಆಮೇಲೆ ಮುಂದೆಗಡೆ ಫುಟ್ ಬೋರ್ಡ್ ಏನ್ ಹೇಳ್ತಾರೆ, ಆ ಫುಟ್ ಬೋರ್ಡ್ಗೆ ಯಾವುದೇ ರೀತಿ ಅವಕಾಶ ಇಲ್ಲ. ನಿಮ್ಮ ಸ್ನೇಹಿತರು ಇದಾವೆ ಅಂತಂದ್ರೆ ಅವ್ರಿಗೂ ಕೂಡ ಹೇಳಿ. ಮರ್ಸಿಲೆಸ್ಲಿ ವಿಲ್ ಬಿ ಸೀಸಿಂಗ್ ಇಟ್ ಆಲ್ಸೋ ಅಂಡ್ ವಿಲ್ ಬಿ ಬುಕಿಂಗ್ ಕೇಸಸ್ ಆಲ್ಸೋ. ಆಮ್ ಐ ಕ್ಲಿಯರ್? ಯಾವ್ದಾದ್ರು ಸಮಸ್ಯೆ ಅಥವಾ ಕ್ವೆಶನ್ಸ್ ನಾನು ರೈಸ್ ಮಾಡಿಲ್ಲ, ಅಡ್ರೆಸ್ ಮಾಡಿಲ್ಲ ಅಂತ ಏನಾದ್ರು ಇದೆಯಾ? ಐ ಥಿಂಕ್ ಐ ಹ್ಯಾವ್ ಅಡ್ರೆಸ್ ಎವ್ರಿಥಿಂಗ್. ಸೊ ಈ ಅಲ್ಟಿಮೇಟ್ಲಿ ಟ್ರಾಫಿಕ್ ಸಮಸ್ಯೆ ಯಾವಾಗ ಬಗೆಹರಿತದೆ ಅಂತಂದ್ರೆ ಓನ್ಲಿ ವೆನ್ ಇಟ್ ಇಸ್ ಎ ಮ್ಯೂಚುವಲ್ ಕೋಆಪರೇಷನ್. ನಾವು ಕೂಡ ವಿಲ್ ಬಿ ಡೆಡಿಕೇಟೆಡ್ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತದ್ದು ಫುಲ್ಲೆಸ್ಟ್ ಕೆಪಾಸಿಟಿ. ಐ ಶುಡ್ ಕಂಗ್ರಾಚುಲೇಟ್ ಮೈ ಆಫೀಸರ್ಸ್. ನಮ್ಮ PSIs ಇನ್ಸ್ಪೆಕ್ಟರ್ ಬಹಳನೇ ಪ್ರೋಆಕ್ಟಿವ್, ಆಲ್ ಅವರ್ ಸ್ಟಾಫ್ ಆಲ್ಸೋ ಬಹಳನೇ ಪ್ರೋಆಕ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಅಂಡ್ ಇಟ್ ಇಸ್ ನಾಟ್ ಈಸಿ ಅಂತ ಗೊತ್ತಾಗ್ಬೇಕು ಅಂದ್ರೆ 2 ಅವರ್ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಆ ಬಿಸ್ಲಲ್ಲಿ ನೀವು ನಿಂತ್ಕೊಂಡು ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡಿ 4 to 5 hours ಕಂಟಿನ್ಯೂಸ್ ಆಗಿ ನಿಂತ್ಕೋತಾರೆ. ಅದು ಹೆಲ್ತ್ ಮೇಲೂ ಕೂಡ ಇಂಪ್ಯಾಕ್ಟ್ ಇರುತ್ತೆ, ಅದು ರೆಸ್ಪಿರೇಟರಿ ಆರ್ಗನ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಇರುತ್ತೆ. ನಾವೇನೇ ನಿಂತ್ಕೊಂಡಾಗ ಇಟ್ ವಿಲ್ ಬಿ ಸೋ ವೆರಿ ಡಿಫಿಕಲ್ಟ್. ಸೊ ಯಾವ್ದೇ ರೀತಿ ಟ್ರಾಫಿಕ್ ಅವ್ರ ಜೊತೆಗೆ ಮಾತಾಡುವಾಗ ಸ್ವಲ್ಪ ತಾಳ್ಮೆ ಇರಿ. ಆಮೇಲೆ ನಮ್ ನಾಗರಾಜ್ ಅವರು ಒಂದು ಪ್ರಶ್ನೆ ಹೇಳಿದ್ರು, ವಿಚ್ ಇಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಸಾರ್ವಜನಿಕರು ಯಾರೇ ಸ್ಟೇಷನ್ ಬಂದ್ರು ಕೂಡ ಅಥವಾ ನಾವು ಸಾರ್ವಜನಿಕರ ಜೊತೆಗೆ ಇಂಟರಾಕ್ಟ್ ಮಾಡುವಾಗ ಡೆಫಿನೆಟ್ಲಿ ವಿ ಶುಡ್ ಬಿ ವೆರಿ ಕರ್ಟಿಯಸ್. ಬಟ್ ಒಂದೊಂದ್ಸಲಿ ಏನಾಗುತ್ತೆ, ನಾವು 16 ಜನ ಜೊತೆ ಮಾತಾಡಿರ್ತೀವಿ, 4-5 ಅವರ್ ಮಾತಾಡಿರ್ತೀವಿ. ಅಗೇನ್ ವೆನ್ ದಿ ಪರ್ಸನ್ಸ್ ರೈಸಸ್ ದಿ ಸೇಮ್ ಕ್ವೆಶ್ಚನ್, ಆ ಟಾಲರೆನ್ಸ್ ಲಿಮಿಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇಟ್ ಶುಡ್ ಬಿ ಮ್ಯೂಚುವಲ್. ನಮ್ಮವ್ರಿಗೂ ನಾನು ಪ್ರತಿ ಮೀಟಿಂಗ್ ಮಾಡಿದಾಗ ಇದನ್ನ ಹೇಳ್ತಾ ಇದ್ದೀನಿ. ಸಾರ್ವಜನಿಕರು ಕೂಡ ಸಭ್ಯತೆಯಿಂದ ಮಾತಾಡ್ಬೇಕು ಅಂತದ್ದು ನಾನು ಕೋರ್ಕೊಳ್ತೀನಿ ಎಲ್ಲಾರ್ಗು ಕೂಡ. ಯಾಕಂದ್ರೆ ದಿ ಪೇಷನ್ಸ್ ಲೆವೆಲ್ ಎಲ್ಲಾರ್ಗು ಕೂಡ ದೇರ್ ವಿಲ್ ಬಿ ಎ ಟಾಲರೆನ್ಸ್ ಲಿಮಿಟ್. ಈಗ ನಾವೇ ಕೆಲವೊಂದು ಬಾರಿ ನೋಡಿದ್ವಿ, ಮೊನ್ನೆ ಏನೋ ಒಂದು ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಪೊಲೀಸ್ ಅವ್ರಿಗೇನೆ ಕೊಳ್ಪಟ್ಟಿ ಇಟ್ಕೊಂಡು ಹಲ್ಲೆ ಮಾಡ್ಲಿಕ್ಕೆಲ್ಲ ಹೋಗಿ. ವಿಲ್ ನಾಟ್ ಬಿ ಲೀವಿಂಗ್ ದೆಮ್ ಈಸಿ, ವಿಲ್ ಬಿ ಟೇಕಿಂಗ್ ವೆರಿ ಸ್ಟ್ರಿಕ್ಟೆಸ್ಟ್ ಆಫ್ ದಿ ಆಕ್ಷನ್. ಪೊಲೀಸ್ ಅವ್ರ ಮೇಲೆ ಜೋರ್ ಮಾಡಿದ್ದಾರೆ ಅಥವಾ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ವಿಲ್ ಬಿ ವೆರಿ ಫರ್ಮ್ ಅಗೇನ್ಸ್ಟ್ ಸಚ್ ಆಕ್ಟಿವಿಟಿ. ಯಾಕಂದ್ರೆ ನಾವು ಮಾಡ್ತಾ ಇರೋದು ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತದ್ದು. ಹಿಂಗೇನೋ ಈ ರೋಡಲ್ಲಿ ಹೋಗ್ಬೇಡಿ, ಪಕ್ಕದ ರೋಡಲ್ಲಿ ಹೋಗ್ಬೇಕು ಅಂತಂದ್ರೆ ಯಾವ್ದಾದ್ರು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಪರ್ಸನಲ್ ಇಂಟ್ರೆಸ್ಟ್, ಇಟ್ ಈಸ್ ಪ್ಯೂರ್ಲಿ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಯಾವ್ದೋ ಒಂದು ಹೊನ್ನಾಳಿ ರೋಡ್ ನಾವು ಕ್ಲೋಸ್ ಮಾಡಿದೀವಿ. ಯಾಕೆ ಕ್ಲೋಸ್ ಮಾಡಿದೀವಿ? ಅಲ್ಲಿ ಟಾರ್ ರೋಡ್ ಮಾಡ್ತಾ ಇದಾರೆ. PWD ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಅಲ್ಲಿ ಹೈ ಟೆಂಪರೇಚರ್ ಟಾರ್ ನಾವು ಹಾಕ್ತೀವಿ ಸರ್, ಅಲ್ಲಿ ಏನಾದ್ರು ನಾವು ಟಾರ್ ಹಾಕ್ಬಿಡುದು ಅಂತಂದ್ರೆ ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ಸ್, ಯಾರು ಓಡಾಡ್ತಿರುವಾಗ ಬಿದ್ರೆ
ಅಥವಾ ಇನ್ನೊಂದೇನು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅವ್ರ ಜೀವಕ್ಕೆ ಹಾನಿ ಆಗ್ತದೆ ಅಂತ ರಿಕ್ವೆಸ್ಟ್ ಸೊ ವಿ ಆರ್ ಇಂಪ್ಲಿಮೆಂಟಿಂಗ್. ಸೊ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ, ಇದು ಅಂಡರ್ಸ್ಟ್ಯಾಂಡ್. ಸಾರ್ವಜನಿಕರಿಗೆ ಆಲ್ಟರ್ನೇಟ್ ರೋಡ್ಸ್ ಯೂಸ್ ಮಾಡುವಾಗ ಇಟ್ ವಿಲ್ ಬಿ ಡಿಫಿಕಲ್ಟ್, ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್. ನಾವು ಕೂಡ ಅಡ್ಜಸ್ಟ್ ಮಾಡ್ಬೇಕಾಗ್ತದೆ, ತಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಇಟ್ ಇಸ್ ಫಾರ್ ದ ಮ್ಯೂಚುವಲ್ ಬೆನಿಫಿಟ್, ಎವ್ರಿವನ್ ಶುಡ್ ಅಡ್ಜಸ್ಟ್ ಅಂಡ್ ಮೂವ್ ಫಾರ್ವರ್ಡ್.